ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಬಂದು ಒಂದು ಪೀಸ್ಫುಲ್ ಆಗಿರೋ ದಿನ ಅಂತಲೇ ಹೇಳ್ಕೊಳ್ಬೋದು. ಯಾಕಪ್ಪ ಅಂದರೆ ಇವತ್ತು 4 ಗಂಟೆಗೆ ಎದ್ದಿದ್ದೀನಿ, ಎಲ್ಲ ಕೆಲಸನೂ ಮುಗಿಸ್ಕೊಂಡು ಆನಂತರ ಇವತ್ತು ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ತುಂಬ ದಿನವೇ ಆಗೋಯಿತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡು. ಏನೋ ಅಂತ ಗೊತ್ತಿಲ್ಲ, ಮನಸ್ಸಿಗೆ ಒಂಥರ ಕಸಿಮಿಸಿ ಆಗ್ತಾಯಿತ್ತು. ಮನೇಲಿ ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಹುಷಾರಿಲ್ದಿರ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಬೆಳಗ್ಗೆನೆ ಅಂದ್ಬಿಟ್ಟು ಈಗ 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಬಾಗಿಲೆಲ್ಲ ನೈಟೇ ತೊಳ್ಕೊಂಡು ಬಿಟ್ಟಿದ್ದಾಗಿತ್ತು. ಅದಕ್ಕೋಸ್ಕರ ಈಗ ಸ್ವಲ್ಪ ಬಾಗಿಲಿಗೆ ನೀರು ಸುಮ್ಮನೆ ಹಂಗೆ ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡೆ ಅಷ್ಟೇ ಇವತ್ತು. ಅಂದರೆ ವಿಡಿಯೋದಲ್ಲಿ ತೋರಿಸೋ ಅಂಥ ರಂಗೋಲಿ ಏನು ಹಾಕ್ಕೊಳ್ಳಿಲ್ಲ, ಅದಕ್ಕೋಸ್ಕರ ರಂಗೋಲಿ ವಿಡಿಯೋ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ಎಲ್ಲ ಕೆಲಸ ಮುಗೀತು. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಕ್ಲೀನಿಂಗ್ ಆದಮೇಲೆ ಮನೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಆನಂತರ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತೀನಿ. ಬೇಗನೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸ್ಯಾರಿ ಏನೂ ಹಾಕ್ಕೊಳ್ಳಿಲ್ಲ. ಹಾಗೆಯೇ ಬೇಗನೆ ಮಾಮೂಲಿಯಾಗಿ ರೆಡಿ ಆಗಿಬಿಟ್ಟು ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆನಂತರ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರ ಸಾಮಾನೇನು ತೊಳೆಯೋ ಅವಶ್ಯಕತೆ ಇರಲಿಲ್ಲ. ಮೊನ್ನೆ ತಾನೇ ಒಂದೆರಡು ದಿನದಿಂದ ತೊಳೆದಿದ್ದೆ. ಇನ್ನು ಮಾಮೂಲಿಯಾಗಿ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಆನಂತರ ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಸ್ವಲ್ಪ ದಿನದಿಂದ ಮನೇಲಿ ಸಮಾಧಾನವೇ ಇರಲಿಲ್ಲ. ಏನೋ ಒಂಥರ ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಹುಷಾರಿರಲ್ಲ, ಏನೇನೋ ಆಗ್ತಾಯಿತ್ತು. ಅದಕ್ಕೋಸ್ಕರ ನನಗೆ ಈ ಥರ ಮಾಡಿಕೊಂಡ್ರೆ, ಅಂದರೆ ಬೆಳಗ್ಗೆ ಎದ್ದು ಬೇಗನೆ ಒಂದು 5 ಗಂಟೆ 5:30 ಒಳಗಡೆ ದೀಪ ಹಚ್ಕೊಂಡು ಯಾವುದನ್ನೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು, ಆ ಥರ ಮಾಡಿಕೊಂಡ್ರೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ. ಹಾಗೆಯೇ ಒಂಥರ ಪಾಸಿಟಿವ್ ಎನರ್ಜಿ ಥರ ಇರುತ್ತೆ. ಮನೇಲಿ ಎಲ್ಲರೂ ಮಲ್ಕೊಳ್ತಾ ಇದ್ದರೆ ಯಾವುದು ಪಾಸಿಟಿವ್ ಆಗಿರಲ್ಲ, ಎಲ್ಲ ನೆಗೆಟಿವ್ ಥರನೇ ಇರುತ್ತೆ. ಯಾಕಂದರೆ ಹುಷಾರಿಲ್ಲ ಅಂದರೆ ಒಂಥರ ಮನೆಯೇ ಎಷ್ಟೇ ಚೆನ್ನಾಗಿ ಇಟ್ಕೊಂಡ್ರೂ ಅದು ಚೆನ್ನಾಗಿ ಕಾಣೋದೇ ಇಲ್ಲ. ಅದಕ್ಕೋಸ್ಕರ ಇವಾಗ ಬೇಗನೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿತ್ತು ಇವತ್ತಿನ ದಿನ, ಒಂಥರ ಪೀಸ್ಫುಲ್ಲಾಗೇ ಇತ್ತು ಅಂತ ಹೇಳ್ಕೊಳ್ಬೋದು. ಹಾಗೆಯೇ ಇನ್ನು ಬೇಗ ಮುಗಿಸ್ಕೊಂಡು 7:30 ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನು ಅಡುಗೆ ಕೂಡ ಮಾಡ್ಕೊಳ್ಬೇಕು. ಇನ್ನು ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ಇನ್ನು ನನ್ನ ಮಗಳಿಗೆ ಬೆಳಗ್ಗೆನೇ ಸ್ಕೂಲ್ ಇದೆ. ಅವಳು 7:30ಗೆಲ್ಲ ಹೊರಡಬೇಕು. ಇನ್ನು ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕಂದರೆ ಸ್ಕೂಲ್ ಇರೋ ಕಾರಣಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಅಂತ. ಇನ್ನು ನಾನು ಬಂದು ತಿಂಡಿ ಮಾಡಿ, ಅವಳಿಗೆ 9 ಗಂಟೆಗೆ ತಿಂಡಿಗೆ ಅಂತ ಬಿಡ್ತಾರೆ ಸ್ಕೂಲಲ್ಲಿ. ನಾನು ತಿಂಡಿ ಕೂಡ ಮಾಡಿ ಕೊಟ್ಟು ಕಳಿಸ್ಬೇಕು. ಫಸ್ಟ್ ನಾವು ಪೂಜೆ ಮುಗಿಸ್ಕೊಂಡು ಬಂದುಬಿಡೋಣ, ಆನಂತರ ಅವಳು ಸ್ಕೂಲ್ಗೆ ಹೋಗಲಿ, ಆನಂತರ ನಾನು ಅಡುಗೆ ನಾಷ್ಟ ಎಲ್ಲ ಮಾಡಿ ಕಳಿಸಿದ್ರೆ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದ ನಂತರ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಗನೂ ಕೂಡ ಬೇಗನೆ ಎದ್ದು ರೆಡಿಯಾಗಿದ್ದಾನೆ, ಅವನು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಪೂಜೆ ಸಾಮಾನೆಲ್ಲ ರಾತ್ರಿಯೇ ತಂದು ಇಟ್ಕೊಂಡಿದ್ದೆ. ಇವಾಗ ಪೂಜೆಗೆ ದೇವಸ್ಥಾನಕ್ಕೆ ಪೂಜೆ ಸಾಮಾನು ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಬೇಗನೆ ಮುಗಿಸ್ಕೊಂಡು ಅಂತ. ಅಂದರೆ ನಾನು ಹೋಗ್ತಾ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದು. ಸ್ವಲ್ಪ ದೂರನೇ, ಅಂದರೆ ನಮ್ಮ ಮನೆಯಿಂದ ಒಂದು 10-15 ನಿಮಿಷ ಅಷ್ಟೇ, ತುಂಬ ದೂರ ಅಲ್ಲ, ಒಂದು 10-15 ನಿಮಿಷ ಕಾರಲ್ಲಿ ಹೋದರೆ ಅಷ್ಟೇ. ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದಿದ್ದಾಯಿತು. ಒಂಥರ ಚೆನ್ನಾಗಿತ್ತು ದೇವಸ್ಥಾನ, ಹೊಸ್ದಾಗಿ ದೇವಸ್ಥಾನ ಸುತ್ತ ಹಳ್ಳಿ ಮಧ್ಯೆ ಇರೋದ ಕಾರಣಕ್ಕೆ ಒಂಥರ ಚೆನ್ನಾಗಿತ್ತು. ಎಲ್ಲೋ ದೂರಕ್ಕೆ ಬಂದಿದ್ದೀವಿ ಅಂತ. ಆನಂತರ ಇದು ಅಲ್ಲೇ ದೇವಸ್ಥಾನದ ಪಕ್ಕನೇ ಇತ್ತು. ನಾವು ಚಿಕ್ಕ ಮಕ್ಕಳಿರುವಾಗ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ಗಿಡ, ಅಂದರೆ ಕಳ್ಳ ಬಂದರೆ ಬಾಗಿಲು ಮುಚ್ಚಿ ಅಂದ್ಬಿಟ್ಟು ಆಟ ಆಡ್ತಾಯಿದ್ವಿ. ನನಗೆ ಅದು ನೋಡಿದ ತಕ್ಷಣ ಖುಷಿ ಆಗೋಯಿತು. ಅದನ್ನು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾನು ನನ್ನ ಮಗ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಮನೆಗೆ ಬಂದಿದ್ದಾಯಿತು.
ಇನ್ನು ಫಸ್ಟಿಗೆ ಮನೆಗೆ ಬಂದಿದ ತಕ್ಷಣವೇ ನಾನು ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಸ್ರು ಕಾಳು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 4 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಇನ್ನು 7 ಕಾಲಾಗಿದೆ ಟೈಮು ಅಷ್ಟೇ. ಇನ್ನು 7:30ಗೆ ನನ್ನ ಮಗಳನ್ನ ಕಳಿಸ್ಬೇಕು. ಇನ್ನು ಅವಳಿಗೆ ಅಂದ್ಬಿಟ್ಟು ಹಾಲನ್ನ ಕಾಯಿಸಿ ಹಾಲು ಕುಡಿದ್ಬಿಟ್ಟು ಹೋದರೆ ಇನ್ನು 9 ಗಂಟೆಗೆ ನಾನು ತಿಂಡಿ ಕಳ್ಸೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಕಡೆ ಕುಕ್ಕರ್ ಕೂಗೋಷ್ಟರಲ್ಲಿ ಈ ಕಡೆ ಹಾಲೆಲ್ಲ ಕಾಯಿಸಿ ಕೊಟ್ಟೆ. ಆನಂತರ ಅವಳಿಗೆ ತಲೆ ಬಾಚಿ ಸ್ಕೂಲಿಗೆ ಕಳಿಸಿದಾಯಿತು. ಇನ್ನು ನನ್ನ ಹಸ್ಬೆಂಡ್ ಬಿಡೋಕೆ ಹೋದರು. ಇನ್ನು ನಾನು ಸ್ವಲ್ಪ ಇವತ್ತು ಬೇಗ ಎದ್ದಿರೋ ಕಾರಣಕ್ಕೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು ಎಲ್ಲರಿಗೂ. ಎಲ್ಲರೂ ಅಷ್ಟೇ ಒಂದೊಂದು ಲೋಟ ಹಾಲು ಕುಡಿದ್ಬಿಟ್ಟು ಒಂದೊಂದು ಪೀಸ್ ಬ್ರೆಡ್ ತಿಂದ್ಕೊಂಡಿದ್ದಾಯಿತು. ಇನ್ನು 9 ಗಂಟೆ ಅಂದರೆ ಲೇಟ್ ಆಗೇ ಆಗುತ್ತೆ, 9 ಗಂಟೆವರೆಗೂ ತಿಂಡಿ ಅನ್ನೋಷ್ಟರಲ್ಲಿ. ಯಾಕಂದರೆ ಈಗ ಇನ್ಮೇಲಂತೂ 2 ಬಾಕ್ಸ್ ಕಟ್ಟಲೇಬೇಕು ಮಗಳಿಗೆ. ಅದಕ್ಕೋಸ್ಕರ ಬೆಳಗ್ಗೆನೇ ಹೆಸ್ರು ಕಾಳು ಗೊಜ್ಜು ಗ್ರೇವಿ ಥರ ಮಾಡಿಬಿಟ್ಟು ಅದಕ್ಕೆ ಚಪಾತಿ ಮಾಡಿ, ಇನ್ನು ಸಾಂಬಾರು ಬಂದು ಹೀರೆಕಾಯಿ ಬದನೆಕಾಯಿ ಎಲ್ಲ ಹಾಕಿ ಮಸ್ಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇಟ್ಕೊಂಡ್ಬಿಡ್ತೀನಿ ಪಟ ಅಂತ. ಆಲ್ರೆಡಿ ನಿಮಗೆ ಮಸ್ಕಾಯಿ ಸಾರೆಲ್ಲ ಗೊತ್ತೇ ಇದೆ. ಹೀರೆಕಾಯಿ ಬದನೆಕಾಯಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಗಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಅದಕ್ಕೆ ನಾನು ಕಂಪ್ಲೀಟಾಗಿ ಆ ಸಾಂಬಾರು ರೆಸಿಪಿಯನ್ನು ತೋರಿಸ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಯಾಕಂದರೆ ತುಂಬ ವೀಡಿಯೋಸಲ್ಲಿ ನಾನು ಈ ಸಾಂಬಾರನ್ನ ತೋರಿಸಿದ್ದೀನಿ ಅದಕ್ಕೋಸ್ಕರ. ಈಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಈ ಕಡೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಇನ್ನೊಂದ್ಸಲ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಕ್ಲೀನಾಗಿ ಗೊಜ್ಜು ರೀತಿ ಕಾಣಬೇಕು ಅಂದರೆ ಸ್ವಲ್ಪ ಸ್ಮ್ಯಾಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮ್ಮದು ಬೇಗನೆ ಬೇಯಂಗಿದ್ರೆ ಕಾಳು ಇನ್ನೊಂದು 2 ವಿಷಲ್ನ ಕೂಗಿಸ್ಕೊಳ್ಬೋದು. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದ ನಂತರ ಇದಕ್ಕೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಆನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕಾಗುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ದಪ್ಪ ಸೈಜ್ ಗಾತ್ರದ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದು ಅಷ್ಟೇ ಲೈಟ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಂತರ 2 ಟೊಮೆಟೊ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಬೋದು. ಇಲ್ಲ ಟೊಮೆಟೊ ಬದಲು ನೀವು ಟೊಮೆಟೊ ಪ್ಯೂರಿ ಬೇಕಾದರೂ ಹಾಕ್ಕೊಳ್ಬೋದಾಗುತ್ತೆ. ಹಾಗೆ ಸ್ವಲ್ಪ ಅರಶಿನ, ಖಾರಕ್ಕೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಬೇಕು ಅಂದರೆ ನೀವು ಧನಿಯಾ ಪುಡಿ ಕೂಡ ಹಾಕ್ಕೊಳ್ಬೋದು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿರುವ ಹೆಸ್ರು ಕಾಳನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಷ್ಟೇ. ಯಾಕಂದರೆ ಚಪಾತಿ ಇದಕ್ಕೆಲ್ಲ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಗೊಜ್ಜು, ಅದಕ್ಕೋಸ್ಕರ. ಇದು ಬರೀ ಚಪಾತಿ ಇಡ್ಲಿ ದೋಸೆಗೆ ಅಂತ ಅಲ್ಲ, ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್. ಬಿಸಿ ಬಿಸಿ ಅನ್ನಕ್ಕೆ ಇದೊಂದು ಸ್ವಲ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಯಾವುದೇ ಥರ ಇದ್ರ ಮುಂದೆ ಒಳ್ಳೊಳ್ಳೆ ರೆಸಿಪಿನೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಬೇಕು ಅಂದರೆ ನೋಡ್ಕೊಳ್ಬೋದಾಗುತ್ತೆ. ಬೇಕು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು. ಇನ್ನು ಈ ಕಡೆ ಚಪಾತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು, ಚಪಾತಿ ಎಲ್ಲ ತೀಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಬೇಯಿಸ್ಕೊಳ್ಬೇಕು ಅಷ್ಟೇ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ. ಇನ್ನು ಕಾಳು ಮತ್ತು ಎಲ್ಲ ಅಂದರೆ ಕಾಳು ಗೊಜ್ಜೆಲ್ಲ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಸಾಂಬಾರು ಕೂಡ ಒಂದು ಕಡೆ ಕೂಗಕ್ಕೆ ಇಟ್ಬಿಟ್ಟಿದ್ದೀನಿ. ಈ ಕಡೆ ಚಪಾತಿ ಮಾಡಿಕೊಂಡು ಇನ್ನು ಸಾಂಬಾರ್ಗೆ ಒಗ್ಗರಣೆ ಮಾಡಿಕೊಂಡು ಒಂದು ಕಡೆ ರೈಸ್ ಇಟ್ಕೊಂಡ್ರೆ ಆಯಿತು. ನಾನು 7:30ಗೆ ಸ್ಟಾರ್ಟ್ ಮಾಡಿರೋದಕ್ಕೆ 8:00ವರೆಗೆಲ್ಲ ಅಡುಗೆ ನಾಷ್ಟ ಎಲ್ಲನೂ ಆಗೋಯ್ತು. 1 ಅವರ್ಗೆ ವಿಡಿಯೋ ಮಾಡ್ಕೊಂಡು ಮಾಡಲಿಲ್ಲ ಅಂದಿದ್ದರೆ ಇನ್ನೂ ಬೇಗನೆ ಆಗಿಬಿಡುತ್ತೆ. ಬಟ್ ವಿಡಿಯೋ ಮಾಡ್ಕೊಂಡು ಕರೆಕ್ಟಾಗಿದೆಯಾ, ಈ ಆ್ಯಂಗಲಲ್ಲಿ ಕರೆಕ್ಟಾಗಿ ಕಾಣುತ್ತಾ ವಿಡಿಯೋ ಅಂತ ನೋಡ್ಕೊಂಡು ಮಾಡೋದೇ ಸ್ವಲ್ಪ ಲೇಟ್ ಆಗೋದು ಅಷ್ಟೇ. ತುಂಬ ಜನ ಅಂದ್ಕೊಳ್ತೀರಾ ಇನ್ನೇನು ಕೆಲಸ ಇವ್ರಿಗೆ ಮನೇಲಿ ಕೂತ್ಕೊಂಡು ಬರೀ ಈ ಥರ ಎಲ್ಲ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದಷ್ಟೇ ಅಂತ. ಬಟ್ ಇದನ್ನು ನೋಡೋದು ತುಂಬ ಈಸಿನೇ ನಮಗೆ, ನಿಮಗೆ ಆಗಲಿ ಕೆಲವರಿಗೆ ಅಷ್ಟೇ. ಕೆಲವರು ಅರ್ಥ ಮಾಡ್ಕೊಳ್ತಾರೆ ಎಷ್ಟು ಕಷ್ಟಪಡ್ತಾರೆ ಇವರು ಅಂದ್ಬಿಟ್ಟು. ಬಟ್ ನನಗೇನಪ್ಪ ಅಂದರೆ ನನಗೆ ಖುಷಿಯಾಗೋ ವಿಷಯ ಯಾವುದಿದೆಯೋ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ತೀನಿ. ಬೇಡವಾಗದೇ ಇರೋದೆಲ್ಲ ನನಗೆ ಶೇರ್ ಮಾಡ್ಕೊಳ್ಳೋಕೆ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರನೇ ನನಗೆ ನೀವು ತುಂಬ ಜನ ಏನೇನೋ ಕಮೆಂಟಲ್ಲಿ ಕೇಳ್ತೀರಾ, ನನಗೆ ಎಷ್ಟು ನನಗೆ ಇದಿಷ್ಟ ಆಗುತ್ತೆ, ಇದು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅನ್ನಂಗಿದ್ರೆ ನಾನು ಅದಕ್ಕೆ ಕಂಪ್ಲೀಟಾಗಿ ಆನ್ಸರ್ ಮಾಡ್ತೀನಿ. ಕೆಲವೊಂದು ಬೇಡವಾಗಿರೋ ಕ್ವಶನ್ ಎಲ್ಲ ಕೇಳ್ತೀರಾ, ಅದಕ್ಕೆ ನಾನು ಆಯಿತು ಅನ್ನೋ ಥರ ಒಂದು ಏನೇನೋ ಒಂದು ರಿಪೀಟ್ ಆನ್ಸರ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಅಷ್ಟೇ. ಯಾಕಂದರೆ ತುಂಬ ಜನ ಕಾಲು ಎಳೆಯೋರು ಇರ್ತಾರೆ ಈ ಥರ ವಿಷಯದಲ್ಲಿ ಕಮೆಂಟಲ್ಲಿ. ನಾನು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂಥರ ಹಿಂಸೆ ಆಗಿಬಿಡುತ್ತೆ ಅಂದ್ಬಿಟ್ಟು ನನಗೆ ಯಾವುದು ಮನಸ್ಸಿಗೆ ಖುಷಿ ಆಗುತ್ತೋ ಮತ್ತು ಜನಗಳಿಗೆ ಯಾವುದು ಯೂಸ್ ಆಗುತ್ತೋ ಆ ಥರ ವಿಡಿಯೋ ಮಾತ್ರ ನಾನು ಅಪ್ಲೋಡ್ ಮಾಡಿ ತೋರಿಸ್ತೀನಿ ಅಷ್ಟೇ. ಈಗ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ, ಮಸ್ಕಾಯಿ ಸಾಂಬಾರು ಕೂಡ ರೆಡಿ ಆಯಿತು.
ಈ ಕಡೆ ಚಪಾತಿ ಮತ್ತು ಗೊಜ್ಜು ಕೂಡ ಹೆಸ್ರು ಕಾಳು ಗೊಜ್ಜು ಕೂಡ ರೆಡಿಯಾಗಿದೆ. ಈಗ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆಯೇ ತುಂಬ ಜನ ಏನಾಗುತ್ತೆ ಅಂದರೆ ನಾವು ಏನೇ ಮಾಡಿದ್ರೂ ಏನನ ಆಗಲಿ ಒಂದರಲ್ಲನ ಕೊಂಕು ಮಾತಾಡ್ತಾರೆ. ನಾವು ಅದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವೆಲ್ಲ ತಲೆ ಕೆಟ್ಟೋಗ್ಬಿಟ್ರೆ ನಾನು ಇಷ್ಟೊತ್ತಿಗೆ ವಿಡಿಯೋ ಮಾಡೋದೇ ಬಿಟ್ಬಿಡಬೇಕಾಗಿತ್ತು. ಆ ಥರ ಸಿಚುವೇಶನ್ ಆಗೋಗ್ಬಿಟ್ಟಿತ್ತು. ಆ ಥರ ಮಾತುಗಳೆಲ್ಲನೂ ಕೂಡ ಬಂದಿದೆ. ಏನು ಯಾವಾಗ್ಲೂ ಯಾಕಂದರೆ ನಾನು ಮೂರು ವರ್ಷದಿಂದನೂ ವಿಡಿಯೋ ಮಾಡ್ತಾ ಇರೋದಲ್ವ. ಅಯ್ಯೋ ಸುಮ್ಮನೆ ಮಾಡ್ತಾನೆ ಇರ್ತಾರೆ ಏನು ಯೂಸ್ ಇಲ್ಲ. ಅಂದರೆ ತುಂಬ ಜನ ಏನಂದರೆ ವೇಸ್ಟು ಇದೆಲ್ಲ ಮಾಡೋದು ಅನ್ನೋ ಥರ ಅಂದ್ಕೊಂಬಿಟ್ಟಿರು. ದುಡ್ಡು ಬರಲ್ಲ ಏನಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಾರೆ ತೋರಿಸ್ಕೊಳ್ಳೋದಕ್ಕೆ ಅಂತ. ಬಟ್ ದುಡ್ಡು ಬಂದ್ರೂ ಕೆಲವ್ರು ಏನು ಅಂದ್ಕೊಳ್ತಾರೆ, ಅವ್ರದ್ದೇ ದುಡ್ಡನ್ನ ತೋರಿಸ್ಬಿಟ್ಟು ಏನಾನ ಫೇಕ್ ಕೇಳ್ತಾ ಇದ್ದಾರೇನೋ ಅಂತ. ಬಟ್ ಯೂಟ್ಯೂಬ್ ಬಗ್ಗೆ ನಮ್ಗೆ ಯಾಕೆ ಫೇಕ್ ಹೇಳಬೇಕು, ನನಗೇನು ಬರ್ತಿದೆಯೋ ಅದನ್ನು ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಕೆಲವರೆಲ್ಲ ಸುಮ್ಮನೆ ಇವರು ತೋರಿಸ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಅಂತಲೂ ಕೂಡ ಅಂದ್ಕೊಳ್ತಾ ಇದ್ರು. ಬಟ್ ಅವ್ರು ಅಂದ್ಕೊಳ್ಳಿ. ತುಂಬ ಜನಕ್ಕೆ ಅದರಲ್ಲಿ 100 ಜನದಲ್ಲಿ ಒಂದು 50 ಜನ ಅಂದ್ಕೊಂಡ್ರು. 50 ಜನ ನನ್ನ ನಂಬ್ತಾರಲ್ಲ ಅಷ್ಟೇ ಸಾಕು ಅಂದ್ಕೊಂಡು ನಾನು ಖುಷಿಯಾಗೆ ವಿಡಿಯೋ ಮಾಡ್ತೀನಿ. ಕೆಲವರು ನಾನು ಅರ್ಧದಲ್ಲಿ ನಿಲ್ಲಿಸಿದ್ರೆ ಇವ್ರದ್ದು ಇಷ್ಟೇ ಅಂತ ಅಂದ್ಕೊಳ್ತಾರೆ. ಯಾಕಂದರೆ ನಮಗೂ ಕೂಡ ಸ್ವಲ್ಪ ಬ್ರೇಕ್ ಬೇಕು ಅನಿಸುತ್ತೆ. ಯಾಕಂದರೆ ಒಂದು ಹುಷಾರಿಲ್ದಿರ ಆಗಲಿ, ಒಂದು ತಲೆನೋವು ಬರಲಿ, ವಿಡಿಯೋ ಮಾಡಲಿಕ್ಕಾಗಲ್ಲ. ಆವಾಗ ಸ್ವಲ್ಪ ನಾನು ಬ್ರೇಕ್ ತೊಗೊಳ್ತೀನಿ. ಅದಕ್ಕೇ ಏನೇನೋ ಅಂದ್ಕೊಳ್ತಾರೆ. ಯಾರೂ ಏನೋ ಅಂದ್ಕೊಳ್ಬೇಡಿ. ನನ್ನ ನಂಬಿದವ್ರಿಗೆ ನಾನು ಆದಷ್ಟು ವಿಡಿಯೋ ನನಗೆ ಯಾವುದು ಖುಷಿ ಕೊಡುತ್ತೋ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಮೇಲೆ ಹೂವು ತರಬೇಕಾಗಿತ್ತು. ಯಾಕಂದರೆ ನಿಮಗೆ ಆಷಾಢ ಶುಕ್ರವಾರ ನಾನು ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದಕ್ಕೋಸ್ಕರನೇ ಮಾರ್ಕೆಟ್ಗೆ ಹೋಗಿ ಫಸ್ಟೇ ಸ್ವಲ್ಪ ಚೆನ್ನಾಗಿರೋ ಹೂವೆಲ್ಲ ಇನ್ನು ಹೂವು ರೇಟೆಲ್ಲ ಕಮ್ಮಿ ಇರುತ್ತೆ ಅಂತ ಹೊರಟಿದ್ದಾರೆ. ನಾನು ಸಂಜೆ 4 ಗಂಟೆಗೆ ಸ್ವಲ್ಪ ಫ್ರೆಶ್ ಹೂವು ಸಿಗುತ್ತೆ ಹಾಗೂ ಬೆಳಗ್ಗೆ ಹೋದರೆ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ. ಬೆಳಗ್ಗೆ ಅಷ್ಟೆಲ್ಲ 1 kg ಆಗಲ್ಲ, 4 ಗಂಟೆಗೆಲ್ಲ ಎದ್ಬಿಟ್ಟು ಅಂದ್ಬಿಟ್ಟು ಬೇಡ ಸಂಜೆ ಮೇಲೆ ಹೋಗೋಣ ನಿಧಾನಕ್ಕೆ ಅಂತ ಅಂದ್ಕೊಂಡು ಹೋಗಿದ್ದು. ಎಲ್ಲ ಥರ ಹಣ್ಣುಗಳು ಎಲ್ಲ ತೊಗೊಳ್ಬೇಕು ಅಂದ್ಕೊಂಡಿದ್ದಾಯಿತು. ಬಟ್ ಹೂವನ್ನೇ ಸ್ವಲ್ಪ ಜಾಸ್ತಿ ತೊಗೊಂಡು, ಹಣ್ಣುಗಳೆಲ್ಲ ನಾನು ಜಾಸ್ತಿ ಇಡಲ್ವಲ್ಲ, ಬಾಳೆಹಣ್ಣು ಇಟ್ಟರೆ ಸಾಕು ಪೂಜೆಗೆ, ಅದು ಇದು ಅನ್ನೋದೇನು ಬೇಡ. ಇನ್ನು ನೈವೇದ್ಯ ನಾನು ಪ್ರತಿ ವಾರನೂ ಮಾಡ್ತಾನೆ ಇರ್ತೀನಿ. ಜಾಸ್ತಿ ಹಣ್ಣುಗಳೆಲ್ಲ ಏನೂ ಇಟ್ಟು ನಾನು ಮಾಡಲಿಕ್ಕೆ ಹೋಗಲ್ಲ. ಇನ್ನು ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ ಇನ್ನು ಆಷಾಢ ಶುಕ್ರವಾರ ಯಾವ ಥರ ಮಾಡೋದು ಅಂದ್ಬಿಟ್ಟು. ಬೆಳಿಗ್ಗೆ 3 ಗಂಟೆಗೆ ಎದ್ದು ಲಕ್ಷ್ಮೀನ ಕೂರಿಸಿ ಚಿಕ್ಕದಾಗಿ ಕೂರಿಸಿ ಇನ್ನು ಅದಕ್ಕೆ ನೈವೇದ್ಯ ಆ ವಾರ ಯಾವ ನೈವೇದ್ಯ ಇಷ್ಟ ದೇವರಿಗೆ ಆ ನೈವೇದ್ಯ ಮಾಡಿ ಅರ್ಚನೆ, ಹೂವಿನ ಅರ್ಚನೆಯನ್ನು ಮಾಡ್ಬೋದು, ಇಲ್ಲ ಕುಂಕುಮದ ಅರ್ಚನೆಯನ್ನು ಮಾಡ್ಬೋದು. ಲಕ್ಷ್ಮಿ ಅಷ್ಟೋತ್ರ ಓದ್ಕೊಂಡು ಪೂಜೆ ಮುಗಿಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಹಬ್ಬನ ಮಾಡ್ಬೋದು. ಹಾಗೆಯೇ ಇದು ಮಾಡೋದ್ರಿಂದ ತುಂಬ ಒಳ್ಳೆಯದು. ಮನೆಗಾಗಲಿ ನಾವು ಮಾಡೋ ಅಂದರೆ ನಮ್ಮ ಹಸ್ಬೆಂಡ್ ಮಾಡೋ ಕೆಲಸಗಳ್ಗಾಗಲಿ ತುಂಬ ಒಳ್ಳೆಯದಾಗುತ್ತೆ. ದೇವ್ರು ಕೊಡ್ತಾನೆ, ಬಟ್ ಕೇಳಿದ ತಕ್ಷಣ ಕೊಡಲ್ಲ. ಆಟ ಆಡಿಸಿ ನಿಧಾನಕ್ಕೆ ಕೊಟ್ಟರೆ ಅದು ಸಾಯೋವರೆಗೂ ನಮ್ಮ ಜೊತೆ ಇರುತ್ತೆ. ಇನ್ನು ಕೇಳಿದ ತಕ್ಷಣ ನಮ್ಗೆ ಏನಾನ ಸಿಕ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ನಾವು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಅದಕ್ಕೋಸ್ಕರನೇ ಪೂಜೆ ಮಾಡೋದು ಕೆಲವರು ಅಂದ್ಕೊಬೋದು ಯಾವಾಗಲೂ ಪೂಜೆ ಮಾಡ್ತಾರೆ ಇವ್ರಿಗೇನು ಆಗಲ್ವಾ ಅನ್ನೋ ಥರ. ಆಗುತ್ತೆ, ಕಾಯಬೇಕಷ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.